ತಪ್ಪು ಮಾಡೋರು ಸಣ್ಣತನ ಇರೋರು, ತ್ಯಾಗ ಮಾಡೋರು ದೊಡ್ಡತನ ಇರೋರು. ಈಗ ನಮ್ಮ ಸತ್ಯ ದೊಡ್ಡಳಾಗ್ಬಿಟ್ಟಿದ್ದಾಳೆ. ಹೌದಾ? ಮತ್ತಿಷ್ಟ ಉದ್ದ ಇದ್ದೀನಿ. ನೀನು ಉದ್ದ ಆಗಿವೆ ಅಂತೆ, ಬಾ ಒಳಗೋ. ಅಮ್ಮ ಬೈದ್ರೆ? ಅಯ್ಯೋ, ಅಮ್ಮ ಬೈದ್ರೆ ನಾನಿಲ್ವೇನೆ ಪುಟಿ, ನಡಿ. ಈಗೇನೋ ನೀನಿದ್ಯಾ? ನೀನೆಲ್ಲಾದ್ರೂ ಹೊರಗಡೆ ಹೋದಾಗ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಾನೇನ್ ಮಾಡ್ಲಿ? ನೀನು ಆಕಾಶದಲ್ಲಿ ಹಾರಾಡೋ ಹಕ್ಕಿಗಳನ್ನು ನೋಡಿದ್ಯಾ? ಅವುಗಳು ಎಷ್ಟೋ ಹಕ್ಕಿಗಳು ತಾವು ಕಟ್ಟಿರೋ ಗೂಡಲ್ಲೇ ಅದು ಇರೋದಿಲ್ಲ. ಯಾಕೆ ಗೊತ್ತಾ? ಯಾಕೆ? ಯಾಕಂದ್ರೆ ಅವು ಹಾರ್ತಾ 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 ತಾವು ಎಲ್ಲಿ ಬದುಕ್ತಾವೋ ಅಲ್ಲೇ ಗೂಡನ್ನು ಕಟ್ಕೋತವೆ. ಅದೇ ಥರ ನಾವು ಎಲ್ಲೇ ಇರಲಿ, ಹೇಗೆ ಇರಲಿ, ಎಷ್ಟೇ ಕಷ್ಟ ಬರಲಿ, ನಾವು ಬದುಕಬೇಕು. ಹಾಗಾದ್ರೆ ನನ್ನ ಮನೆಯಿಂದ ಆಚೆ ಹೋಗ್ಬೇಕಾ? ಇಲ್ಲ ಕಂದ, ಅಂತ ಪರಿಸ್ಥಿತಿ ಬಂದಿಲ್ಲ, ಬರೋದು ಬೇಡ. ಅಕಸ್ಮಾತ್ ಅಂತ ಪರಿಸ್ಥಿತಿ ಬಂದ್ರೆ ನಾವು ಎಲ್ಲೇ ಇರಲಿ, ಹೇಗೆ ಇರಲಿ, ಎಷ್ಟೇ ಕಷ್ಟ ಇರಲಿ, ಆ ಹಕ್ಕಿಗಳ ತರ ಬದುಕ್ತೀನಿ ಅಂತ ನಾವು ಅಂದ್ಕೋಬೇಕು. ಅದಕ್ಕೆ ಸಾಧ್ಯ ಅಪ್ಪ? ಅವಕ್ಕಾದ್ರೆ ರೆಕ್ಕೆ ಇದೆ. ನಮ್ಮ ತಲೆಯಲ್ಲಿ ಬುದ್ಧಿ ಇದೆಯಲ್ಲ, ನಮ್ಮ ತಲೆಯಲ್ಲಿ ಪ್ರಜ್ಞೆ ಇದ್ರೆ ಪ್ರಪಂಚನೇ ಮನೆ. ಮನಸ್ಸು ಗಟ್ಟಿಯಾಗಿದ್ರೆ, ದುಡಿಯೋ ಶಕ್ತಿ ಇದ್ರೆ, ಬದುಕೋ ಛಲ ಇದ್ರೆ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಬದುಕಬಹುದು ಪುಟ್ಟ. ನೀನು ಯಾವತ್ತೂ ಬದುಕೋಕ್ಕಾಗಲ್ಲ ಅಂತ ಕಣ್ಣೀರು ಹಾಕಬಾರ್ದು ಪುಟ್ಟ. ಆಗ ಪ್ರಪಂಚ ನಿನ್ನನ್ನು ಕನಿಕರದಿಂದ ನೋಡೋದಕ್ಕೆ ಶುರು ಮಾಡುತ್ತೆ. ನಿನಗೆ ಬೇಕಾಗಿರೋದು ಕನಿಕರ ಅಲ್ಲ ಪುಟ್ಟ. ಎಂಥ ಕಷ್ಟ ಬಂದರೂ ಎದುರಿಸುವಂತ ಗಟ್ಟಿ ಗುಂಡಿಗೆ ಬೇಕು. ಯಾರೋ ಬೈದ್ರು ಅಂತ ಹತ್ಕೊಂಡು ಕೂತ್ಕೊಂಡ್ರೆ ಆ ಕಣ್ಣೀರು ನಿನ್ನ ದುಃಖನ ಕಡಿಮೆ ಮಾಡಲ್ಲ, ನಿನ್ನೊಳಗಿರೋ ಶಕ್ತಿನೂ ಕಡಿಮೆ ಮಾಡುತ್ತೆ. ಗೊತ್ತಾ? ನಿನ್ನಿಂದ ತಪ್ಪಾಗಿಲ್ಲ ಅಂದ್ರೆ ನೀನ್ ಯಾರಿಗೂ ಚಕ್ಕಬಾರದು, ಯಾರಿಗೂ ಕುಕ್ಕಬಾರದು. ಪ್ರಪಂಚ ನೀನೇ, ನನ್ನ ಪ್ರಪಂಚ ನೀನೇ, ಪ್ರಾಣ ನೀನೇ, ಪ್ರಾಣ ನೀನೇ, ಪ್ರಪಂಚ ನೀನೇ, ನನ್ನ ಪ್ರಪಂಚ ನೀನೇ. ಕಷ್ಟ ನನ್ನೊಡನೆ ಮಣ್ಣಾಗಲಿ, ಜಗದ ಸುಖ ನಿನ್ನ ಕೈ ಸೇರಲಿ, ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯು. ಇವನು ನಮ್ಮಪ್ಪ. ಶಿವು ಮೇಡಮ್, ದೊಡ್ಡವ್ರಿಗೆ ಫೋನ್ ಮಾಡಿ.
ಮೇಡಮ್ ಅದು ಹೇಳ್ದಷ್ಟು ಮಾಡಿ. ದೊಡ್ಡವ್ರಿಗೆ ನಮಸ್ಕಾರ. ಇದು ಕಾಲ್ ಮಾಡೋ ಸಮಯ ಅಲ್ಲ ಅಂತ ಗೊತ್ತಿಲ್ವಾ? ವಿಷಯ ತುಂಬಾ ಇಂಪಾರ್ಟೆಂಟ್ ಇತ್ತು, ಅದಕ್ಕೆ ಫೋನ್ ಮಾಡಿದೆ. ಹಾ ಹೇಳು. ಅದು ಮಣ್ಣಲ್ಲಿ ಹೂತೋಗಿದ್ದ ಸತ್ಯಗಳು, ಹಳೆ ನೆನಪುಗಳು ಎಲ್ಲ ಕಣ್ಮುಂದೆ ಬಂದು ಹೋದಂಗಾಯ್ತು. ಇವತ್ತು ಕಾರ್ಪೊರೇಟರ್ ಬಸಪ್ಪಂಗೆ ತೊಂದರೆ ಕೊಟ್ಟಿದ್ದ ಹುಡುಗಿ ಮನೆಗೆ ಹೋಗಿದ್ದೆ. ಅಲ್ಲಿ ಕಾರ್ಪೊರೇಟರ್ಗೆ ತೊಂದರೆ ಕೊಟ್ಟ ಹುಡುಗಿ ಆ ಗ್ಯಾರೇಜ್ ಕೃಷ್ಣನ್ ಮಗಳು. ಅಪ್ಪನ ಥರಾನೇ ಮಗಳು ಬೆಳೆದಿದ್ದಾಳೆ. ಅಪ್ಪನ ಥರಾನೇ ನಮ್ಮ ದಾರಿಗೆ ಮುಳ್ಳಾಗ್ತಿದ್ದಾಳೆ. ಒಂದು ಹುಡುಗಿಯಾಗಿ ಇಷ್ಟೆಲ್ಲ ಮಾಡ್ತಾಳೆ ಅಂದರೆ ನಾಳೆ ಅಪ್ಪನ್ನೇ ಮೀರಿಸೋ ಮಗಳಾಗ್ಬೋದು. ನಮಗೆ ಗೊತ್ತಿಲ್ಲದೆ ನಮ್ಮ ವೈರಿ ಯಾವುದೋ ಮೂಲೆಯಲ್ಲಿ ಬೆಳೀತಿದ್ದಾಳೆ. ಚಿಗ್ರೋವಾಗಲೇ ಹೀಗೆ ಚುಚ್ಚಿದಾಳೆ ಅಂದರೆ ನಾವೆಚ್ಚೆತ್ಕೋಬೇಕು ದೊಡ್ಡವ್ರೆ. ಅವಳು ಬೆಳೆದು ಹೆಮ್ಮರ ಆಗೋಕ್ಕೂ ಮುಂಚೆ ನಾವು ಅವಳನ್ನ ಹೊಸ್ಕಾಕ್ಬಿಡ್ಬೇಕು. ಅದಕ್ಕೆ ನಿಮ್ಮ ಅಪ್ಪಣೆ ಕೇಳೋಣ ಅಂತ ಫೋನ್ ಮಾಡಿದೆ. ಹೇಳಿ ಏನು ಮಾಡಲಿ? ಅವ್ರ ಅಪ್ಪನ ಕಳಿಸಿದ ಜಾಗಕ್ಕೆ ಇವಳನ್ನು
ಸತ್ಯ, ಏನಿದೆಲ್ಲ? ಏನಾಯ್ತು ಏನಾಯ್ತು ಅಂತ ಹೇಳು ಸತ್ಯ. ಯಾರಿದೆಲ್ಲ ಮಾಡಿದ್ದು? ನಾನೇ. ಸಾರಿ ಸತ್ಯ, ಒಂದು ರೀತಿ ಇಂಡೈರೆಕ್ಟ್ ಆಗಿ ಇದಕ್ಕೆಲ್ಲ ನಾನೇ ಕಾರಣ. ನಾನು ಆಫೀಸಲ್ಲಿ ಸರಿಯಾಗಿ ಗಮನ ಕೊಟ್ಟಿದ್ದಿದ್ರೆ ನಿನ್ನ ಇವತ್ತು ಮನೆಯಿಂದ ಹೊರಗಡೆ ಆಗ್ತಾನೆ ಇರಲಿಲ್ಲ. ನಾವು ಮಾಡಿದ ಕೆಲಸದಿಂದ ಇಷ್ಟೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಸತ್ಯ. ನಾನು ಅನ್ಕೊಂಡಿರಲಿಲ್ಲ. ಅಮ್ಮನ್ ಮಾತಲ್ಲಿ ಕೋಪ ಇತ್ತು, ಆದ್ರೆ ಮನ್ಸಲ್ಲಿ ಭಯ ಇತ್ತು. ನಾನು ದುಡುಕ್ಬಿಟ್ಟೆ ಅನ್ಸುತ್ತೆ. ನನ್ ಮೊಂಡು ಧೈರ್ಯದಿಂದ ನಮ್ಮ ಮನೆಯವ್ರಿಗೆ ಭಯ ಶುರು ಆಯ್ತೆ ಹೊರತು ಬೇರೆ ಇನ್ನೇನೂ ಆಗ್ಲಿಲ್ಲ. ಯಾಕಾಗ್ಲಿಲ್ಲ ಸತ್ಯ? ನಿಮ್ ಧೈರ್ಯದಿಂದ ಎಷ್ಟೋ ಜನರ ಮನೆ ಉಳಿತು. ನಿಮ್ ಧೈರ್ಯದಿಂದ ತಪ್ಪೆಲ್ಲಿ ನಡೀತಾ ಇದೆನೋ ಸತ್ಯ ಗೊತ್ತಾಯ್ತು. ಅದೇ ಧೈರ್ಯದಿಂದ ಇವತ್ ನಾನೇ ಅಪರಾಧಿಯಾಗಿ ನಿಲ್ಲೋ ಹಾಗಾಯ್ತು. ತಪ್ಪೇ ಮಾಡ್ದಿರ ನೀನು ಹೇಗೆ ಅಪರಾಧಿ ಆಗ್ತೀಯ ಸತ್ಯ? ಕಷ್ಟದಲ್ಲಿರೋ ಜೊತೆ ಹೋರಾಡಕ್ ನಿಲ್ಲೋರ್ನ ಅಪರಾಧಿ ಅನ್ನಲ್ಲ, ಆಪದ್ ಬಾಂಧವ ಅಂತಾರೆ. ಅವನ ಯಾಕೆ ನನ್ನ ದಬ್ಬುಟ? ಅಕ್ಕ ಬಿಸ್ಕೆಟ್ ತಿಂತಿದ್ಲು, ಅವನ್ ಕಿತ್ಕೊಂಡ್ಬಿಟ್ಟ. ಅಕ್ಕ ಹತ್ಲು, ವಾಪಸ್ ಕೊಡೋ ಬಿಸ್ಕೆಟ್ನ ಅಂದಿದ್ದಕ್ಕೆ ದೊಬ್ಬಿಟ್ಟ. ಅವನು ನಿನ್ನನ್ನು ದಬ್ಬಿದ ತಕ್ಷಣ ನೀನು ಸುಮ್ಮನಾಗ್ಬಿಟ್ಯಾ? ನೀನೇನಾದರೂ ತಪ್ಪು ಮಾಡಿ ಅವನಿಗೆ ಏಟು ಕೊಟ್ಟಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಅವನು ತಪ್ಪು ಮಾಡಿ ನಿನ್ನನ್ನು ದಬ್ಬಿದಾನೆ ಅಂದ್ರೆ ಅದು ದೊಡ್ಡ ತಪ್ಪು. ಕಣ್ಣೆದುರೇ ಅನ್ಯಾಯ ನಡೀತಿದ್ರೆ ನಿನ್ನ 100 ಜನ ದಬ್ಬಿದ್ರು ಅಂತವ್ರನ್ನ ಒದ್ದು ಎದ್ದು ಬರೋಳು ನನ್ನ ಸತ್ಯ. ಒಂದು ಕೆನ್ನೆಗೆ ಹೊಡೆದ್ರೆ ಬುದ್ಧಿ ಹೇಳಬೇಕು, ಇನ್ನೊಂದು ಕೆನ್ನೆಗೆ ಏನಾರು ಹೊಡೆಯಕ್ಕೆ ಬಂದ್ರೆ ಬುದ್ಧಿ ಕಲಿಸ್ಬೇಕು ನೀನು. ಅನ್ಯಾಯ ನಡೀತಿದ್ರೆ ಅದನ್ನ ತಲೆ ತೆಗೆಸ್ಕೊಂಡು ನೋಡ್ತಾರಲ್ಲ ಅಂತವ್ರನ್ನ ಹೇಡಿ ಅಂತಾರೆ. ಆದ್ರೆ ನನ್ನ ಸತ್ಯ ಅಂತವಳಲ್ಲ. ಅಪ್ಪ, ನಿಜವಾಗ್ಲೂ ಸತ್ಯ, ಅಂಥವ್ರನ್ನೆಲ್ಲ ಎದುರಾಕೊಂಡು ಇಷ್ಟು ಜನಕ್ಕೆ ಸಹಾಯ ಮಾಡೋಕ್ಕೆ ನಿಂದ ಮಾತ್ರ ಸಾಧ್ಯ.
ನಿನ್ ಧೈರ್ಯ ನೋಡಿ ನನ್ನಂತ ಹೆದರ್ ಪುಕ್ಲಾನೆ ಹೊಡೆಯೋ ಸಾಹಸ ಮಾಡಿದಾನೆ ಅಂದ್ರೆ ಅದು ನಿನ್ ಧೈರ್ಯಕ್ಕಿರೋ ಪವರು. ನಿಜವಾಗ್ಲೂ ಸತ್ಯ, ನಿನ್ ಒಳಗಡೆ ಏನೋ ಒಂದು ಸ್ಪೆಷಲ್ ಶಕ್ತಿ ಇದೆ. ಆ ಶಕ್ತಿ ವ್ಯರ್ಥ ಆಗ್ಬಾರ್ದು, ಸ್ಫೂರ್ತಿ ಆಗ್ಬೇಕು. ನೀನ್ ಹೋರಾಡಕ್ ಮುಂದೆ ನಿಂತ್ರೆ ನಿನ್ ಜೊತೆ ಕೈ ಜೋಡ್ಸಕ್ಕೆ ಯಾವ ಭಯನೂ ಆಗಲ್ಲ ಸತ್ಯ. ಅನ್ಯಾಯ ಆಗ್ತಿದ್ರು ಅದನ್ನ ಸುಮ್ಮನೆ ಕೂತ್ಕೊಂಡು ನೋಡೋರ್ನ ಹೇಡಿ ಅಂತಾರೆ. ಆದ್ರೆ ಸತ್ಯ ಹೇಡಿ ಅಲ್ವಲ್ಲ. ಅನ್ಯಾಯ ನಡೀತಿದ್ರೆ ಅದನ್ನ ತಲೆ ತೆಗೆಸ್ಕೊಂಡು ನೋಡ್ತಾರಲ್ಲ ಅಂತವ್ರನ್ನ ಹೇಡಿ ಅಂತಾರೆ. ಯಾಕೆ ಹಾಗೆ ನೋಡ್ತಾ ಇದೆಯಾ ಸತ್ಯ? ಹೃದಯಕ್ಕೆ ನವಿಲುಗರಿ ಸಾವರಿದ ನವನು ಜಗವ ಮರೆಸೋ ಮಾತಿ ಕನವನು ಮರಳಿ ಮರಳಿ ಮನವ ಮರಳಿ ಮರಳಿ ಮನವ ಕೆಣಕುವ ನವನು. ಇದಕ್ಕೆ ನಾನ್ ನಿನ್ನ ಬೆಸ್ಟ್ ಫ್ರೆಂಡ್ ಅನ್ನೋದು. ಈ ಭೂಮಿ ಮೇಲೆ ನನ್ನ ಮೊದಲನೇ ಬೆಸ್ಟ್ ಫ್ರೆಂಡ್ ಅಂದ್ರೆ ಅದು ನನ್ನ ಅಪ್ಪನೇ. ಈಗ ನೀನು ನನ್ನ ಬೆಸ್ಟ್ ಫ್ರೆಂಡ್ ಆಗಿ ನನ್ನ ಜೊತೆಗಿದೀಯ. ನೀನ್ ಗೊತ್ತಿದ್ದು ಗೊತ್ತಿಲ್ದೇನೋ ಇಂಥ ಮಾತುಗಳೆಲ್ಲ ಆಡ್ತಿದ್ರೆ ನನಗೇನೋ ಸಮಾಧಾನ. ನೀನೊಂಥರ ನನ್ನ ಜೀವದ ಗೆಳೆಯ. ಏನು ಏನಂದಿದ್ ನೀನು? ಜೀವದ ಗೆಳೆಯ ಅಂದೆ. ಗೆಳೆಯ ಗೆಳೆಯ ಅಂದ್ರೆ ಫ್ರೆಂಡ್. ಹಾ ಹಾಗಿದ್ರೆ ಓಕೆ. ಬಾಮೈದ ಕೇಳಿಸ್ಕೊಂಡ್ಯಾ? ಸರಿ, ನಾನು ಹೊರಡ್ತೀನಿ. ಹೊಡ್ತೀಯಾ? ಹೊಡ್ತೀನಿ ಅಂದ್ರೆ ಎಲ್ಲಿಗೆ? ಈಗ ನನ್ ಸರ್ದಿ. ನಮ್ ಕೆನ್ನೆಗೆ ಹೊಡೆದವ್ರಿಗೂ ಕೆನ್ನೆ ಇರತ್ತೆ. ನಮ್ ಮನೆಗ್ ಬಂದ್ ಗಲಾಟೆ ಮಾಡ್ದವ್ರಿಗೂ ಮನೆ ಇರತ್ತೆ. ಅಂದ್ರೆ ನೀನು ಆ ಕೇಡಿಗಳ ಮನೆಗೆ ಹೋಗ್ತೀಯಾ? ಪ್ಲೀಸ್ ಸತ್ಯ, ಬೇಡ. ನೀನು ಒಬ್ಳೆ ಅಲ್ಲಿಗೆ ಹೋಗ್ಬೇಡ. ನಾನೊಬ್ಳೆ ಹೋಗ್ತಿಲ್ಲ. ದೊಡ್ಡ ಆನೆ ಹೆದರ್ಕೊಳ್ಳೋದು ಒಂದು ಸಣ್ಣ ಅಂಕುಶಕ್ಕೆ. ಅಂತ ಅಂಕುಶಗಳ ಜೊತೆನೆ ಹೋಗ್ತೀನಿ.